ಬಿಸ್ನೆಸ್ ಯಾಕಪ್ಪ ರಿಸ್ಕ್ ನಮ್ಗೆ ಆರಾಮ್ಸೆ ನಾವು ಓದಿದೀವಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಆರಾಮ್ಸೆ ಸಂಬಳ ಎಣಿಸ್ಕೊಳ್ಳೋ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಸ್ನೆಸ್ ಮಾಡುವಂತ ಸಂಖ್ಯೆ ಇನ್ನು ಒಂದು ಮಟ್ಟಕ್ಕಿಂತ ಕ್ರಾಂತಿ ಶುರುವಾಗಿಲ್ಲ. ವ್ಯಾಪಾರ ಮತ್ತು ಉದ್ದಿಮೆ ಮಾಡಿದಾಗ ಅವನ ಕುಟುಂಬ ಚೆನ್ನಾಗಾದಾಗ 4 ಜನಕ್ಕೆ ಸಹಾಯ ಮಾಡಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಅಫಿಷಿಯಲ್ಸ್ ಅಂದ್ರೆ ಪಾಪ ಅವ್ರ ದುಡ್ಡಿ, ಅವ್ರ ಕುಟುಂಬ, ಅವ್ರ ಸಮಯ ಇದನ್ನೆಲ್ಲ ಅವರು ಬಹಳಷ್ಟು ಕಷ್ಟಪಡ್ಬೇಕಾಗ್ತದೆ. ಕುತೂಹಲ ಬೇಕು. ಆದ್ರಿಂದ ನಾವು ಬದುಕಬೇಕು ಅನ್ನೋದು ಒಂದು ಅವ್ರಿಗೆ ಮೈಂಡ್ ಸೆಟ್ ಬರಬೇಕು, ಮನೋಸ್ಥಿತಿ. ನಾನು ಇದರಿಂದ ಬದುಕ್ತೀನಿ, 4 ಜನಕ್ಕೆ ನಾನು ಸಾಕ್ತೀನಿ ಅನ್ನೋದು ಬರಬೇಕು. ಸರ್, ಇನ್ನು ನಿಮ್ಮ ಅಸೋಸಿಯೇಷನ್ ವಿಚಾರಕ್ಕೆ ನಾನು ಬರ್ತದೆ ಸರ್. ಅಧ್ಯಕ್ಷರ ಒಂದು ಜವಾಬ್ದಾರಿಗಳು ಯಾವ ತರ ಇರ್ತದೆ, ಕಾರ್ಯದರ್ಶಿ ಜವಾಬ್ದಾರಿಗಳು ಯಾವ ತರ ಇರ್ತದೆ, ಅಥವಾ ಇನ್ನು ಬೇರೆ ಸದಸ್ಯರ ಜವಾಬ್ದಾರಿ ಯಾವ ತರ ಇರ್ತದೆ ಸರ್? ಈಗ ಅಸೋಸಿಯೇಷನ್ ಅಂದ್ರೆ ಈಗ ನಮ್ದು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಸಣ್ಣ ಕೈಗಾರಿಕೆ ಅಸೋಸಿಯೇಷನ್ ಅಂತ ಇದಕ್ಕೆ ಕಾಸಿ ಅಂತ ಇರೋದು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಅಂತಿದೆ. ನಮ್ಮದು ಡಿಸ್ಟ್ರಿಕ್ಟ್ ಲೆವೆಲ್ ಇದೆ. ನಾವು ಒಂದು ನಮ್ಮ ವ್ಯವಸ್ಥೆ ಏನಂದ್ರೆ ಸೇವಾ ದೃಷ್ಟಿ ಇಟ್ಕೊಂಡು ನಮಗೂ ಉದ್ದಿಮೆ ನಾವು ಮಾಡಿ ಕಷ್ಟಪಟ್ಟು ಬದುಕಿದ್ದೀವಿ, ಇನ್ನೂರು ಕೆಲವರು ಬದುಕಲಿ ಅನ್ನೋ ಒಂದು ಸೇವಾ ಮನೋಭಾವನೆ ನಮ್ಮಲ್ಲಿ ಇದ್ದಾಗ ಜವಾಬ್ದಾರಿ ಅನ್ನೋಕ್ಕಿಂತ ನಮಗೆ ಸೇವಾ ಮನೋಭಾವನೆ ಬರಬೇಕು. ಈಗ ಜವಾಬ್ದಾರಿ ಏನಿದೆ, ಅಸೋಸಿಯೇಷನ್ ಮಾಡಿರೋದು ನಮ್ಮಲ್ಲಿ ಫ್ರೀ ಇದ್ದ ಸಮಯದಲ್ಲಿ ನಾವು ಎಲ್ರೂ ಹೇಳ್ಬೋದು, ತಿಳ್ಕೊಂಡಿರೋ ವಿಚಾರನ. ನೋಡಪ್ಪ, ಈ ತರ ಇಂಡಸ್ಟ್ರಿ ಈ ತರ ಮಾಡಿ, ನೀವು ಡಿಪಾರ್ಟ್ಮೆಂಟ್ಗಳಿದೆ, ಅಲ್ಲಿ ಹೋಗಿ ಅಧಿಕಾರಿಗಳಿರ್ತಾರೆ, ಎಲ್ಲ ತಿಳ್ಕೊಳ್ಳಿ, ಸವಲತ್ತು ಸಿಗುತ್ತೆ. ನಮಗೆ ತಿಳಿದಿರೋದು 50% ನಿಮ್ಗೆ ಹೇಳ್ತೀವಿ. ಇನ್ನ 100% ಬರ್ಬೇಕು ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ, ಬ್ಯಾಂಕ್ಗಳಲ್ಲೂ ಮಾಹಿತಿ ಸಿಗುತ್ತೆ. ಆಮೇಲೆ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಇದೆ, ಖಾದಿ ಬೋರ್ಡ್ ಇದೆ, ಖಾದಿ ಆಯೋಗ ಇದೆ, ಆಮೇಲೆ ಕೆಲವೆಲ್ಲ ಡಿಪಾರ್ಟ್ಮೆಂಟ್ಗಳೇ ಇದೆ, ಅಲ್ಲಿ ಹೋಗಿ ತಿಳ್ಕೊಳ್ಳಿ ಅಂತ ಹೇಳಿ ನಾವು ಸೇವಾ ಮನೋಭಾವನೆಯಿಂದ ಹೇಳ್ಬೋದು. ಅದು ಹೇಳ್ತಾ ಇದೀವಿ ನಾವು, ಕಾರ್ಯದರ್ಶಿ ಆಗಲಿ, ಸದಸ್ಯರಾಗಲಿ, ನಾನಾಗ್ಲಿ. ಇನ್ನು ಅದ್ರ ಸಂಬಂಧಪಟ್ಟಾಗ ಈಗ ಏನಾದ್ರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂತ ಒಂದು ಗುರಿ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಾ ಅಂತ ಮುಂದಿನ ದಿನಗಳಲ್ಲಿ? ಖಂಡಿತ, ನನಗೆ ಅದೇ ಆಸೆ. ಏನಂದ್ರೆ ಇವಾಗ 50% ಯೋಜನೆಗಳು ಗೊತ್ತಿರ್ಬೋದು, ಎಲ್ಲರಿಗೂ ಈ ಯೋಜನೆಗಳು ಸರ್ಕಾರದ ಮುಖಾಂತರ ತಿಳಿಸ್ಬಿಟ್ಟು ಇವತ್ತು ನಮ್ಮ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬಾ ವ್ಯವಸಾಯ ಕ್ಷೀಣವಾಗ್ತಾ ಇದೆ. ಬದುಕೋದಿಕ್ಕೆ ಗುಳೆ ಹೋಗ್ತಾ ಇದಾರೆ ಬೆಂಗಳೂರಲ್ಲ. ಆ ಗ್ರಾಮೀಣ ಮಟ್ಟದಲ್ಲೇನೆ ಈ ಉದಾಹರಣೆ ಒಂದು ಊದ್ ಗಡ್ಡಿ ಮಾಡ್ಕೊಂಡ್ರೆ ಎಷ್ಟು ಅಲ್ಲೇ ಒಂದು 10 ಜನ 20 ಜನಕ್ಕೆ ಮಾಡ್ಬೋದು. ಉದಾಹರಣೆಗೆ ನೋಡಿ, ನಮ್ಮ ಕಲ್ಲೂಡಿಯಲ್ಲಿ ಹಪ್ಪಳ ಇಂಡಸ್ಟ್ರಿ ಫೇಮಸ್ ಆಗಿ ಹೆಣ್ಮಕ್ಳೆಲ್ಲ ಮಾಡ್ತಾ ಇದ್ದಾರೆ, ಬೆಂಗಳೂರವರೆಗೂ ಹೋಗ್ತಾ ಇದ್ದಾರೆ. ಆ ತರ ಹಳ್ಳಿಯಲ್ಲಿ ಸಿಕ್ಕಂತ ಸ್ಥಳೀಯ ಸಂಪನ್ಮೂಲನ ಬಳಸ್ಕೊಂಡು ಸ್ಥಳೀಯವಾಗಿ ಸಿಕ್ಕಂತ ಸಂಪನ್ಮೂಲ ತಗೊಂಡು ಮಾಡ್ಬೋದು. ಈ ರೀತಿಯ ಒಂದು ಮಾಹಿತಿಗಳನ್ನ ನಿಮ್ಮ ಅಸೋಸಿಯೇಷನ್ ನಾವು ಮಾಹಿತಿಯಿಂದ ಮಾಡ್ತಾ ಇದ್ವಿ. ಇನ್ನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಅರಿವು ಮೂಡಿಸುವಂತ ಕಾರ್ಯಕ್ರಮ ಸರ್ಕಾರದವರು ಮಾಡ್ತಾರೆ. ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ, ಸರ್ ಈ ತರ ಹಳ್ಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಅವೇರ್ನೆಸ್ ಕ್ಯಾಂಪ್ಗಳು ಮಾಡೋಣ, ಜನಗಳಿಗೆಲ್ಲ ಕೈಗಾರಿಕೆ ಬೆಳೀತಾರೆ ಅಂತ ಹೇಳಿ ನಾವು ಮಾಡ್ತೀವಿ. ಇನ್ನು ಮುಂದೇನು ಅದು ಗುರಿ ಹಾಕೊಂಡಿದ್ವಿ ಸಂಘ. ನಿಮ್ಮ ಒಂದು ಸಾರಥ್ಯದಲ್ಲಿ ಒಂದಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಅಂತ ವಿಚಾರ ನಾನು ಕೇಳ್ಪಟ್ಟೆ. ಸೊ ಯಾರಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಯಶಸ್ವಿಯಾಗಿ ಈಗ ಬಿಸ್ನೆಸ್ ನಡೆಸ್ತಿರೋ? ಖಂಡಿತ ಆಗಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ಕಲ್ಲೂಡಿಯಲ್ಲಿ ನಮ್ಮ ನಂಜುಂಡಗೌಡರು ಅಂತಿದ್ರು, ಈಗ ಅವ್ರ ಮಗ ಚೇತನ್ ಅಂತ ಒಂದು ಉದ್ದಿಮೆ ಮಾಡಿದ್ದಾರೆ, ಇಟ್ಗೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇಲ್ಲಿ ಗೊಲ್ಲಹಳ್ಳಿಯಲ್ಲಿ ಒಬ್ಬ ರವಿ ಅಂತ, ಅವರು ಈ ಆಲೋ ಬ್ಲಾಕ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಪರಿಸರವಾದಿ ಚೌಡಪ್ಪ ತಮ್ಮ ಮಂಜು ಅಂತ ಇಂಟರ್ಲಾಕ್ ಬ್ರಿಕ್ಸ್, ಅವರು ನಾವು ಮಾಹಿತಿ ಕೊಟ್ವಿ. ಪಾಪ ಅವರು ಚೆನ್ನಾಗಿ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಬ್ರಿಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಫುಡ್ ಗೆ ಸಂಬಂಧಪಟ್ಟಂಗೆ ಎಲ್ಲ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮಾರ್ಗದರ್ಶನದಲ್ಲಿ ಇವರೆಲ್ಲ ನಮ್ಮ ಮಾರ್ಗದರ್ಶನ ಅನ್ನೋದಕ್ಕಿಂತ ಅವ್ರ ಶ್ರಮ ಇದೆ. ನಮ್ಮ ಮಾರ್ಗದರ್ಶನ, ಬಟ್ ನೀವು ಕೊಡೋ ಮಾರ್ಗದರ್ಶನ ಫಾಲೋ ಅಪ್ ಮಾಡೋದ್ರಿಂದ ಎಲ್ಲ ಸಾಧ್ಯ ಆಗುತ್ತಲ್ಲ. ಕೆಲವರು ಎಲ್ಲರೂ ಕೊಡೋರು ಇರ್ತಾರೆ, ಸ್ವೀಕರಿಸೋರು ಬೇಕು. ಓಕೆ ಸರ್, ಇನ್ನು ಮುಖ್ಯವಾಗಿ ಕೆಲವೊಬ್ರು ಇತ್ತೀಚೆಗೆ ಬಿಸ್ನೆಸ್ ಯಾಕಪ್ಪ ರಿಸ್ಕ್ ನಮ್ಗೆ ಆರಾಮ್ಸೆ ನಾವು ಓದಿದೀವಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಆರಾಮ್ಸೆ ಸಂಬಳ ಎಣಿಸ್ಕೊಳ್ಳೋ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಸ್ನೆಸ್ ಮಾಡುವಂತ ಸಂಖ್ಯೆ ಇನ್ನು ಒಂದು ಮಟ್ಟಕ್ಕಿಂತ ಕ್ರಾಂತಿ ಶುರುವಾಗಿಲ್ಲ. ಸೊ ಅಂತವ್ರು ಒಂದು ಮನ್ಸೆಟ್ ಚೇಂಜ್ ಆಗ್ಬೇಕಂದ್ರೆ ನೀವು ಕೊಡುವಂತ ಒಂದು ಸಜೆಷನ್ ಅವ್ರ ಕುಟುಂಬದಲ್ಲಿ ಅವ್ರ ಪೋಷಕರಾಗ್ಲಿ, ಅವ್ರ ಸ್ನೇಹಿತರಾಗ್ಲಿ
ಆಮೇಲೆ ಸರ್ಕಾರ ಇದಕ್ಕೆ ಮೇನ್ ಇದು ಅವೇರ್ನೆಸ್ ಸರ್ಕಾರ ಇನ್ನೂ ಕಡಿಮೆ ಇದೆ. ಮಾಡ್ಬೇಕು ಹಳ್ಳಿ ಮಟ್ಟದಲ್ಲೆಲ್ಲ ಇಂತಿಂತ ಸ್ಕೀಮ್ ಇದೆ ಇಂತಿಂತದ್ ಮಾಡಿ ಅಂತ ಅವ್ರಿಗೆ ಬೆಂಬಲ ಕೊಡ್ಬೇಕು. ಬೆಂಬಲ ಕೊಟ್ಟಾಗ ನಮ್ಮಂತ ಸಂಘ ಸಂಸ್ಥೆ ನೂರಾರಿದ್ದಾವೆ, ಅವ್ರ ಮುಖಾಂತರ ಸೇವೆ ಮಾಡಿದಾಗ ಗ್ರಾಮೀಣ ಮಟ್ಟದಲ್ಲೂ ಉದ್ಯಮಿಗಳು ಬೆಳೆಯುತ್ತೆ, ಅವರು ಬದುಕ್ತಾರೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಸರ್ಕಾರಕ್ಕೆ ಸಮಾಜಕ್ಕೆ ಹೊರೆ ಕಡಿಮೆ ಆಗುತ್ತೆ. ಸೊ ನಾವು ನೀವ್ ಹೇಳ್ದಾಗೆ ಒಂದು ಉದ್ಯಮ ಶುರುವಾಗೋದ್ರಿಂದ ಸಾವಿರಾರು ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಇದು ಗವರ್ಮೆಂಟ್ ಒಂದು ಬರ್ಡನ್ ಕಡಿಮೆ ಆಗುತ್ತೆ ಅಂತ ತಪ್ಪಾಗುತ್ತೆ. ಖಂಡಿತ. ಸೊ ಈ ಉದ್ಯಮಗಳ ಸಂಖ್ಯೆ ಹಳ್ಳಿ ಮಟ್ಟದಿಂದನೂ ಶುರುವಾದ ಒಂದು ಕ್ರಾಂತಿ ತುಂಬಾ ಚೆನ್ನಾಗಿ ಹಳ್ಳಿಯಿಂದಾನೇ ಮಾಡ್ಬೇಕು. ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ ಹೇಳಿದ್ದಾರೆ. ಈಗ ಯಾವತ್ತು ಹಳ್ಳಿ ಚೆನ್ನಾಗಿರುತ್ತೆ, ನಗರ ಪ್ರದೇಶ ರಾಜಧಾನಿ ನಮ್ಮ ಡೆಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಇನ್ನೊಂದು ವಲಸೆ ಹೋಗುವಂತ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲಾ ರೀತಿಯ ಒಂದು ಸೆಟಲ್ಮೆಂಟ್ ಅಲ್ಲಲ್ಲಿ. ಸೊ ಉದ್ಯಮದ ಒಂದು ಅವಶ್ಯಕತೆ ಇವತ್ತಿನ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ. ಸೊ ಉದ್ಯಮ ಮಾಡುವಂತ ವ್ಯಕ್ತಿಗಳನ್ನ ಗಮನ ಸೆಳೆಯೋದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಸ್ವಇಚ್ಛೆಯಿಂದ ಬರುವಂತ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಉದಾಹರಣೆ ನಾನು ಹೆಮ್ಮೆಯಿಂದ ಹೇಳೋದೇನಂದ್ರೆ, ಕ್ಯಾಟರಿಂಗ್ ಮಾಡೋದು ಸರ್ಕಾರದಿಂದ ಅನುಕೂಲ ಇದೆ. ನಾನು ಒಬ್ರಿಗೆ ಮಾಡಿದ್ದೀನಿ, ಅವ್ರು ಚೆನ್ನಾಗೇ ಬೆಳೆದಿದ್ದಾರೆ. ಅದೇ ಯಾವ ತರ ಅಂದ್ರೆ ಏನಿಲ್ಲ, ಪಾತ್ರೆ ಸಾಮಾನು ಸ್ಟವ್ ಇದಕ್ಕೆಲ್ಲ ಕ್ಯಾಟರಿಂಗ್ 10 ಲಕ್ಷದವರೆಗೂ ಸಾಲ ಸಿಗುತ್ತೆ. ಅವ್ನು 35% ಸಬ್ಸಿಡಿ ಸಿಗುತ್ತೆ. ಕ್ಯಾಟರಿಂಗ್ ಒಂದು ಹೋಟ್ಲು, ಸಣ್ಣ ಸಣ್ಣ ಹೋಟ್ಲು ಮಾಡಿ ಕ್ಯಾಟರಿಂಗ್ ಮಾಡುವಂತ ವ್ಯವಸ್ಥೆ ಅಂತವಕ್ಕೆಲ್ಲ ಇದೆ. ಅಂತವಕ್ಕೂ ನಾನು ಮಾರ್ಗದರ್ಶನ ಕೊಟ್ಟೆ. ಅವರು ಹೋಗಿ ಬ್ಯಾಂಕ್ ಅಲ್ಲಿ ಸ್ಪಂದಿಸಿದ್ರು, ಬ್ಯಾಂಕ್ ಅವ್ರು ಲೋನ್ ಕೊಟ್ಟರು, ನಮ್ಮ ಇಲಾಖೆಯಿಂದ DIC ಇಂದ ಫಾರ್ವರ್ಡ್ ಆಯ್ತು, ಅನುಕೂಲ ಆಯ್ತು. ಸೊ ಸಪೋಸ್ ಯಾರಾದ್ರೂ ನಿಮ್ಮನ್ನ ಭೇಟಿಯಾಗಿ ಒಂದಷ್ಟು ಮಾಹಿತಿ ತಗೋತಿದ್ರೆ ನೀವು ಖಂಡಿತ ಮಾಡ್ಕೊಡ್ತೀನಿ. ಅವ್ರಿಗೆ ಪ್ರಾಜೆಕ್ಟ್ ಬುಕ್ ಸಹ ಮಾಡ್ಕೊಡ್ತೀನಿ. ಪ್ರಾಜೆಕ್ಟ್ ಬುಕ್ ಸಹ ಉಚಿತವಾಗಿ ಮಾಡ್ಕೊಡ್ತೀನಿ. ನಮ್ಮಲ್ಲಿ ನೂರಾರು ಇಂಡಸ್ಟ್ರಿ ತಲೆಯಲ್ಲೇ ಇದೆ. ಅವ್ರಿಗೆ ಒಟ್ಟಿನಲ್ಲಿ ನಾವೇನ್ ಹೇಳಿದ್ರು ಅವ್ರಿಗೆ ಮಾಡೋಂತ ಅನುಭವ ಬೇಕು. ಅವ್ರಿಗೆ ಮೊದಲನೇದಾಗಿ ಇಂಟ್ರೆಸ್ಟ್ ಅವ್ರಿಗೆ ಕುತೂಹಲ ಬೇಕು. ಆದ್ರಿಂದ ನಾವು ಬದುಕಬೇಕು ಅನ್ನೋದು ಒಂದು ಅವ್ರಿಗೆ ಮೈಂಡ್ ಸೆಟ್ ಬರ್ಬೇಕು, ಮನೋಸ್ಥಿತಿ. ನಾನು ಇದರಿಂದ ಬದುಕ್ತೀನಿ, 4 ಜನಕ್ಕೆ ನಾನು ಸಾಕ್ತೀನಿ ಅನ್ನೋದು ಬರ್ಬೇಕು. ನೋಡಿ ವೀಕ್ಷಕರೇ, ಸರ್ ಹೇಳಿದಾಗೆ ಅವರು ಕೂಡ ಮಾರ್ಗದರ್ಶನ ಜೊತೆ ನಿಂತು ಮಾಡ್ಕೊಡ್ತೀನಿ, ನಾನೇ ಸಾಕಷ್ಟು ಸಲಹೆಗಳನ್ನ ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಗೌರಿಬಿದನೂರು ಸಂಬಂಧಪಟ್ಟಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಬಂಧಪಟ್ಟಂಗೆ ಸರ್ನ ಬೇಕಾದ್ರೆ ನೀವು ಒಂದು ಮಾಹಿತಿ ಕೊಡ್ಕೋಬಹುದು. ಸೊ ಸರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಹಾಕ್ತೀನಿ ವೀಕ್ಷಕರೇ, ಸದುಪಯೋಗ ಪಡಿಸ್ಕೊಳ್ಳಿ. ಯುವಕರು ಯಾರು ಬಿಸ್ನೆಸ್ ಮಾಡ್ಬೇಕಂತ ಇದೀರಿ ಅವರು ಒಂದು ಅವಕಾಶನ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸರ್ ಈಗ ನೀವು ಉದ್ಯೋಗನೂ ಮಾಡಿದಿರಿ, ಬಿಸ್ನೆಸ್ ಮಾಡಿದಿರಿ. ಸೊ ನಿಮ್ ಪ್ರಕಾರ ಯಾವ್ದ್ರಲ್ಲಿ ಎಷ್ಟು ನೆಮ್ಮದಿ ಇದೆ, ಯಾವ್ದ್ರಲ್ಲಿ ಎಷ್ಟು ಸಂತೋಷ ಇದೆ ಸರ್? ಈಗ ವ್ಯಾಪಾರ ಉದ್ದಿಮೆ ಅನ್ನೋದೇ ತೃಪ್ತಿ ತರ್ತದೆ. ನೌಕರಿ ಅನ್ನೋದು ತೃಪ್ತಿ ತರ್ಬೋದು. ಇವತ್ತು ಮಟ್ಟಕ್ಕೆ ನೌಕರಿಯಲ್ಲಿ ಮಾಡೋರಿಗೆ ತುಂಬಾ ಕಷ್ಟ ಇದೆ. ಮೇಲಾಧಿಕಾರಿ ಅಥವಾ ಸಮಯ, ಪಬ್ಲಿಕ್ ಸ್ತವ, ತುಂಬಾ ಜನ ಕಷ್ಟ ಇದೆ. ವ್ಯಾಪಾರದಲ್ಲಿ ಸೀಮಿತವಾಗಿ ಆಸೆ ಇಟ್ಕೊಂಡಾಗ, ಲಾಭ ಕಡಿಮೆ ಇಟ್ಕೊಂಡು ಒಂದು ವ್ಯಾಪಾರ ಅಥವಾ ಉದ್ಯೋಗ ಇದು ಕೈಗಾರಿಕೆ ಮಾಡಿದಾಗ ಅವನು ಸುಖವಾಗಿರ್ಬಲ್ಲ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಈ ಸುದೀರ್ಘವಾದ ಒಂದು ಬಿಸ್ನೆಸ್ ಜರ್ನಿ ಇರ್ಬೋದು ಅಥವಾ ನಿಮ್ಮ ಲೈಫ್ ಜರ್ನಿ ಇರ್ಬೋದು, ಸೊ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಸರ್ ನನಗೆ? ನೋಡಿ, ಇವಾಗ ಅರಣ್ಯ ಇಲಾಖೆಯಲ್ಲೇ ಇದ್ದಿದ್ರೆ ನನ್ನ ಮಕ್ಕಳನ್ನ ನಾನು ಓದ್ಸಕ್ಕೆ ಸೀಮಿತವಾಗಿರೋದು, ಆಮೇಲೆ ಮನೆಯಲ್ಲಿ ಕುಟುಂಬದ ಜೊತೆ ಕಡಿಮೆ ಸಂಪರ್ಕ ಇರ್ತಾ ಇತ್ತು, 4 ಜನಕ್ಕೆ ಸಹಾಯ ಮಾಡೋ ವಿಚಾರದಲ್ಲೂ ಸೀಮಿತವಾಗಿರ್ತಾ ಇತ್ತು. ಎಷ್ಟೋ ಜನ ಅಫಿಷಿಯಲ್ಸ್ ಪಾಪ ಕಷ್ಟ ಪಡ್ತಾನೆ ಇದ್ದಾರೆ ಅಲ್ವಾ? ಅಂದ್ರೆ ಅಫಿಷಿಯಲ್ ಮಾಡಿದಾಗ ನಮ್ಮ ಸಂಸ್ಕಾರ ನಾಲೆಡ್ಜ್ ಜಾಸ್ತಿ ಬರುತ್ತೆ. ಕಾರಣ ಏನಂದ್ರೆ ಅಲ್ಲಿ ಶಿಸ್ತುಬದ್ಧ ಇರುತ್ತೆ. ಬೆಳಗ್ಗೆ ಈ ಟೈಮ್ಗೆ ಹೋಗ್ಬೇಕು, ಈ ಟೈಮ್ ಈ ತರ ಒಳ್ಳೆ ಆಫೀಸರ್ಸ್ ದೊಡ್ಡವ್ರಿಗೆ ಗೌರವ ಕೊಡ್ಬೇಕು, ಒಂದು ಟೈಮ್ ಸೆನ್ಸ್ ಇರ್ತದೆ. ಫ್ರೀ ಇಲ್ದೇ ಇದ್ರು ಒಂದು ನಾಲೆಡ್ಜ್ ಚೆನ್ನಾಗಿರ್ತದೆ ಆಫೀಸರ್ಸ್, ಅದರಲ್ಲೂ ಒಳ್ಳೆ ಸರ್ವಿಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂದ್ರೆ ವ್ಯಾಪಾರ ಮತ್ತು ಉದ್ದಿಮೆದಾರ ಮಾಡಿದಾಗ ಅವನ ಕುಟುಂಬ ಚೆನ್ನಾಗಾದಾಗ 4 ಜನಕ್ಕೆ ಸಹಾಯ ಮಾಡಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಅಫಿಷಿಯಲ್ಸ್ ಅಂದ್ರೆ ಪಾಪ ಅವ್ರ ದುಡ್ಡಿ, ಅವ್ರ ಕುಟುಂಬ, ಅವ್ರ ಸಮಯ, ಇದನ್ನೆಲ್ಲ ಅವರು ಬಹಳಷ್ಟು ಕಷ್ಟಪಡ್ಬೇಕಾಗ್ತದೆ. ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ಸಮಯಕ್ಕೆ, ಹಣಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು, ಯಾವ ತರ ಇದ್ರೆ ಒಳ್ಳೇದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕು? ಯಾವುದೇ ಸಕ್ಸಸ್ ಆಗ್ಬೇಕಾದ್ರೂ ನಮ್ದು ಸಮಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಆಮೇಲೆ ನಾವು ದುಡಿಬೇಕು, ನಮ್ಮ ಕಾಲದ ಮೇಲೆ ನಾವು ನಿಂತ್ಕೊಂಡು ನಾವು 4 ಜನಕ್ಕೆ ಸಹಾಯ ಮಾಡ್ಬೋದು. ಅದರಿಂದ ಆಸೆ ಕಡಿಮೆ ಇಟ್ಕೊಬೇಕು. ಉದಾಹರಣೆಗೆ 10 ರೂಪಾಯಿಲೇ ಜೀವನ ಆಗ್ಬೋದು, ಒಂದು ದಿನ ಅಲ್ಲ, 1,000 ಖರ್ಚು ಮಾಡ್ಬೋದು. ನಾವು
ಮಿತಿ ಇರ್ಬೇಕು ಯಾವುದಕ್ಕೆ, ಓಕೆ ಮಿತಿ ಇದ್ದಾಗ ಸಂತೃಪ್ತಿ ಸಿಗುತ್ತೆ. ಓಕೆ. ನಿಮ್ಮ ಒಂದು ಸಿದ್ಧಾಂತಗಳು ಯಾವ ತರ ಇದೆ ಒಳ್ಳೇದು ಅಂತ ಬಿಸ್ನೆಸ್ ಮಾಡೋ ವ್ಯಕ್ತಿಗಳು? ಬಿಸ್ನೆಸ್ ಮಾಡೋಂಥದ್ದು ಸಂಯಮ ಬೇಕಾಗುತ್ತೆ ಮೇನ್, ಆಮೇಲೆ ಟೈಮ್ ಸೆನ್ಸ್ ಬೇಕು. ಓಕೆ. ಈ ಎರಡು ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿದಾಗ ಲಾಭ ಸಿಕ್ಕೇ ಸಿಗುತ್ತೆ. ಓಕೆ. ಯಾವ್ದ್ರಲ್ಲೂ ಕಡಿಮೆ ದೇವ್ರು ಮಾಡಲ್ಲ. ನಮ್ಮ ಪ್ರಯತ್ನನು ಕಷ್ಟಪಟ್ಟಂಗೆ ಫಲ ಸಿಕ್ಕೇ ಸಿಗುತ್ತೆ. ಓಕೆ. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಸರ್. ಮುಖ್ಯವಾಗಿ ಬಿಸ್ನೆಸ್ ವಿಚಾರಗಳು, ಆಮೇಲೆ ನಿಮ್ಮ ವೈಯಕ್ತಿಕ ಬದುಕಿರ್ಬೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ ವಿಚಾರ ಬಗ್ಗೆ, ಆಮೇಲೆ ಅಸೋಸಿಯೇಷನ್ ವಿಚಾರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ವಿ. ಸಾಕಷ್ಟು ಜನಕ್ಕೆ ಉಪಯೋಗವಾದ ಒಂದು ವಿಚಾರಗಳನ್ನ ಹೆಚ್ಚಾಗಿ ನಾವು ನಮ್ಮ ಹತ್ರ ಹಂಚ್ಕೊಂಡಿದ್ವಿ. ಸೊ ಮೊದಲನೇದಾಗಿ ಈ ಒಂದು ಸಮಯ ಕೊಟ್ಟು ನಮ್ಮ ಜೊತೆ ಭಾಗಿಯಾದಕ್ಕೆ ಧನ್ಯವಾದಗಳು ಸರ್. ತುಂಬಾ ನಮಸ್ಕಾರ ನಿಮಗೂ ಮತ್ತೆ ನಿಮ್ಮ ಸಿಬ್ಬಂದಿ. ಎಸ್, ಥ್ಯಾಂಕ್ ಯು. ಇದು ವೀಕ್ಷಕರೇ, HR ಗೋವಿಂದರಾಜು ಅವರ ಒಂದು ಮನದಾಳದ ಮಾತು. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.